ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಕರ್ತರಾದ ಯೇಸುವನ್ನು ವಿಶ್ವಾಸಿಸಲು ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು. ಕರ್ತರಾದ ಯೇಸುವನ್ನು ವಿಶ್ವಾಸಿಸಲು ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು. ಯೇಸುವೆ ಜೀವವು, ಯೇಸುವೆ ಮಾರ್ಗವು, ಯೇಸುವಿನ ಸತ್ಯದಲ್ಲಿ ಜೀವನ ಕಾಣೋಣ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಮೊಟ್ಟ ಮೊದಲನೇದಾಗಿ ತಂದೆ ದೇವರಿಗೆ, ಪ್ರಭು ಯೇಸು ಕ್ರಿಸ್ತರಿಗೆ, ಪವಿತ್ರಾತ್ಮರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸೋಣ. 1 ಕೊರಿಂಥಿಯರಿಗೆ ಬರೆದ ಪತ್ರವನ್ನ ಅಧ್ಯಯನವನ್ನ ನಾವು ಪ್ರಾರಂಭ ಮಾಡಿ ಇವತ್ತು ಕೊನೆಯ ಚಾಪ್ಟರ್ 16ಗೆ ಬಂದಿದ್ದೇವೆ. ಇಲ್ಲಿಗೆ 1 ಕೊರಿಂಥಿಯರಿಗೆ ಬರೆದ ಪತ್ರ ಮುಕ್ತಾಯಗೊಳ್ಳುತ್ತದೆ. ಪ್ರೇಷಿತರ ಕಾರ್ಯಕಲಾಪಗಳು ಕಂಟಿನ್ಯೂಸ್ ಆಗಿ ನಾವು ಓದಿ ಧ್ಯಾನ ಮಾಡಿದೆವು. ರೋಮನರಿಗೆ ಬರೆದ ಪತ್ರ ಪರಿಪೂರ್ಣವಾಗಿ ಮುಗಿಸಿದ್ದೇವೆ. ಈಗ 1 ಕೊರಿಂಥಿಯರಿಗೆ ಬರೆದ ಪತ್ರನೂ ಕೊನೆಯದಾಗಿ ಬಂದಿದೆ. ಸೊ ಈ ಕೊನೆಯ ಚಾಪ್ಟರ್ ಅನ್ನ ಮಾಡಿದ ನಂತರ ಈಗ ಕ್ರಿಸ್ಮಸ್ ಹಬ್ಬದ ಸಿದ್ಧತೆಯ ದಿನಗಳಲ್ಲಿ ಇರುವ ಕಾರಣ ಈ 2 ಕೊರಿಂಥ ಸ್ವಲ್ಪ ದಿನಗಳ ನಂತರ ಪ್ರಾರಂಭ ಮಾಡೋಣ. ನಾವು ಕ್ರಿಸ್ಮಸ್ ಹಬ್ಬಕ್ಕೆ ಸಿದ್ಧರಾಗುವುದು, ಕ್ರಿಸ್ಮಸ್ ಹಬ್ಬ ಅಥವಾ ಎರಡನೆಯ ಬರುವಿಕೆ ಬಗ್ಗೆ ನಾವು ಇನ್ನೂ ಹೆಚ್ಚಾದ ಜ್ಞಾನವನ್ನು ಪಡೆದುಕೊಳ್ಳಬೇಕಾಗಿರುವ ಕಾರಣ ಸ್ವಲ್ಪ ದಿನ ಈ ಬೈಬಲ್ ಸ್ಟಡಿಗೆ ಬ್ರೇಕ್. ಓಕೆನಾ? ಈ 16ನೇ ಅಧ್ಯಾಯದಲ್ಲಿ ಸಂತ ಪೌಲ ವಿಶೇಷವಾಗಿ ದೇವ ಜನರಿಗೆ ಮಾಡಬೇಕಾದ ದಾನ ಧರ್ಮ, ದೇವ ಜನರಿಗೆ ಮಾಡಬೇಕಾದ ಸತ್ಕಾರ್ಯಗಳು, ಅದು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದೆಂದು ಸಭೆಯನ್ನ ಬಲಪಡಿಸುತ್ತಿರುವುದನ್ನು ನಾವು ನೋಡುತ್ತೇವೆ. ದೇವ ಜನರಿಗೋಸ್ಕರ ಹಣ ಸಂಗ್ರಹಿಸುವುದರ ವಿಷಯವಾಗಿ ಹೇಳುವುದಾದರೆ, ಗಲಾತಿಯ ಸಭೆಗೆ ನಾನು ಕೊಟ್ಟ ನಿಯಮವನ್ನೇ ನೀವು ಅನುಸರಿಸಿರಿ. ನಾನು ಬಂದಾಗ ಹಣ ಸಂಗ್ರಹಿಸುವ ಅವಶ್ಯಕತೆ ಇರಬಾರದು. ಈ ಕಾರಣ ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಂಪಾದನೆಗೆ ತಕ್ಕಂತೆ ಸ್ವಲ್ಪ ಹಣವನ್ನು ಪ್ರತಿ ವಾರದ ಮೊದಲನೆಯ ದಿನವೇ ಪ್ರತ್ಯೇಕಿಸಿಡಲಿ. ದೇವರಿಗೆ ಸಲ್ಲಬೇಕಾದುದು ಮೊದಲನೆಯ ದಿನವೇ ಪ್ರತ್ಯೇಕಿಸಿ ಇಡಲಿ. ಅಂದರೆ ಪ್ರಥಮ ಸ್ಥಾನ ದೇವರಿಗೆ ಕೊಡಿ. ದೇವರಿಗೆ ಕೊಡಬೇಕಾದ ದಶಾಂಶ, ದೇವರಿಗೆ ಕೊಡಬೇಕಾದ ಕಾಣಿಕೆ, ದೇವರಿಗೆ ಕೊಡಬೇಕಾದ ಸಮಯ, ದೇವರಿಗೆ ಕೊಡಬೇಕಾದುದೆಲ್ಲವೂ ದ ಪ್ರೈಮ್ ಟೈಮ್ ಅಂತೀವಿ, ಪ್ರಥಮವಾಗಿ ಅದನ್ನ ತೆಗೆದಿಡಬೇಕೆಂಬುದಾಗಿ ಇಲ್ಲಿ ಸಂತ ಪೌಲನು ವಿವರಿಸಿ ಹೇಳುತ್ತಾರೆ. ಅದೇ ರೀತಿಯಲ್ಲಿ ತದನಂತರ ಅವರ ಸೇವಾ ಜೀವಿತದಲ್ಲಿ ಆ ಕೊರಿಂಥಿಯ ಸಭೆಯಲ್ಲಿ ಯಾರನ್ನೆಲ್ಲ ಸಂಧಿಸಿದರೋ ಅವರೆಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಪ್ರಿಸಿಲ್ಲ ಮತ್ತು ಅಕ್ವಿಲ ನನ್ನ ಕಷ್ಟದ ದಿನಗಳಲ್ಲಿ ಸಹಾಯ ಮಾಡಿದ್ದರು. ಆ ಕುಟುಂಬವನ್ನ ಸಂತೈಸಿರಿ, ಅವರ ಕಷ್ಟದಲ್ಲಿ ನೆರವಾಗಿರಿ. ತಿಮೋತಿಯೇನು ನಿನ್ನ ಬಳಿಗೆ ಬರುವಾಗ ನನ್ನನ್ನು ಹೇಗೆ ಸ್ವೀಕರಿಸಿದರೋ ಹಾಗೆ ನನ್ನ ಆಧ್ಯಾತ್ಮಿಕ ಮಗನಾದ ತಿಮೋತಿಯನನ್ನು ಪ್ರೀತಿಯಿಂದ ಸ್ವೀಕರಿಸಿರಿ. ದೇವರ ಸೇವೆ ಮಾಡುವ ಎಲ್ಲರನ್ನ ಬಲಪಡಿಸಿರಿ ಎಂಬುದಾಗಿ. ಅದರಲ್ಲಿ ವಿಶೇಷವಾಗಿ 13ನೇ ವಂದನೆ ವಿದಾಯ, ಆ ಕೊರಿಂಥಿಯ ಸಭೆಗೆ ಒಂದು ಗುಡ್ ಬೈ ಹೇಳುವ ರೀತಿಯಲ್ಲಿ ಆ ಪತ್ರದ ಕೊನೆಯ ಅಂಶ. ಜಾಗರೂಕರಾಗಿರಿ, ವಿಶ್ವಾಸದಲ್ಲಿ ದೃಢಚಿತ್ತರಾಗಿರಿ, ಧೈರ್ಯಶಾಲಿಗಳಾಗಿರಿ, ಸ್ಥೈರ್ಯದಿಂದ ಬಾಳಿರಿ, ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ. ಪ್ರೈಸ್ ದ ಲಾರ್ಡ್. ದೇವರ ಸೇವೆ ಮಾಡುವವರು ಜಾಗರೂಕರಾಗಿರಬೇಕು, ವಿಶ್ವಾಸದಲ್ಲಿ ದೃಢಚಿತ್ತರಾಗಿರಬೇಕು, ಧೈರ್ಯಶಾಲಿಗಳಾಗಿರಬೇಕು. ಕಾರಣ ಭಯಭೀತರನ್ನ ದೇವರು ಉಪಯೋಗ ಮಾಡಲು ಸಾಧ್ಯವಿಲ್ಲ. ಅದಕ್ಕಾಗಿ ದೇವರು ನಮಗೆ ಕೊಟ್ಟಿರುವ ಪವಿತ್ರಾತ್ಮ ಭಯಭೀತಿ ಆತ್ಮವಲ್ಲ, ಧೈರ್ಯವುಳ್ಳ, ಬಲವುಳ್ಳ, ಸುಜ್ಞಾನವುಳ್ಳ ಪವಿತ್ರಾತ್ಮರಿಂದ ಅಭಿಷೇಕಿಸಿದ್ದಾರೆ. ಗಿದ್ಯೋನನು ಯುದ್ಧ ಮಾಡಲು ಹೋಗುವಾಗ ದೇವರು ಹೇಳುತ್ತಾರೆ, ನಿನ್ನೊಟ್ಟಿಗೆ ಯುದ್ಧಕ್ಕೆ ಬರುವವರ ಸಂಖ್ಯೆ ಎಷ್ಟು ಎಂಬುದಾಗಿ. ಅದರಲ್ಲಿ ಯಾರಿಗೆಲ್ಲ ಭಯ ಇದೆ ಅವರನ್ನ ಮನೆಗೆ ಕಳುಹಿಸಿಬಿಡು ಎಂಬುದಾಗಿ. ಸುಮಾರು ಮಂದಿ ಮನೆಗೆ ಹೋಗಿ ಬಿಡ್ತಾರೆ. ಆದ ಕಾರಣ ದೇವರ ಕಾರ್ಯದಲ್ಲಿ ಭಯ ಬೇಡ. ಸಿಂಹಗಳ ಮೇಲೂ ಸರ್ಪಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಅವುಗಳಿಂದ ನಿಮಗೆ ಯಾವ ಹಾನಿಯು ಸಂಭವಿಸುವುದಿಲ್ಲ. ನಾವು ಧೈರ್ಯವಾಗಿ, ನಮ್ಮ ಧೈರ್ಯಕ್ಕೆ ಕಾರಣ ನಮ್ಮೊಳಗಿರುವ ಪರಿಶುದ್ಧಾತ್ಮರು, ನಮ್ಮನ್ನು ಸಂರಕ್ಷಿಸುವ ದೇವದೂತರುಗಳು, ನಮ್ಮಲ್ಲಿ ಕಾರ್ಯ ಮಾಡುವ ಪ್ರಭು ಯೇಸು ಆಗಿದ್ದಾರೆ. ಓಕೆ, ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ. ಮನುಷ್ಯನಿಗಾಗಿ ಅಲ್ಲ, ಮನುಷ್ಯನು ಮೆಚ್ಚಿಸುವುದಕ್ಕಾಗಿ ಅಲ್ಲ. ಇದು ಮನುಷ್ಯನ ಸೇವೆ ಅಲ್ಲ, ನಾವು ಮಾಡುತ್ತಿರುವುದು ದೇವರ ಸೇವೆ ಎಂದು. ಏನೇ ಮಾಡಿದರೂ ಗೊಣಗುಟ್ಟದೆ, ವಾದ ವಿವಾದವಿಲ್ಲದೆ ಪ್ರೀತಿಯಿಂದ ಸೇವೆಯನ್ನ ಮಾಡಿರಿ ಎಂಬುದಾಗಿ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳುತ್ತಾ ಒಬ್ಬರನ್ನೊಬ್ಬರು ವಂದಿಸಿರಿ, ಪವಿತ್ರವಾದ ಮುದ್ದಿಟ್ಟು ವಂದಿಸಿರಿ. 22ನೇ ವಚನ, ಯಾರಾದರೂ ಪ್ರಭುವನ್ನು ಪ್ರೀತಿಸದೆ ಹೋದರೆ ಅವರಿಗೆ ಧಿಕ್ಕಾರ. ಮಾರಾನಾಥ, ಪ್ರಭುವೇ ಬನ್ನಿರಿ.
ಯಾರಾದರೂ ಪ್ರಭುವನ್ನು ಪ್ರೀತಿಸದೆ ಹೋದರೆ ಧಿಕ್ಕಾರ ಅಂದರೇನು? ಶಾಪಗ್ರಸ್ತನಾಗಲಿ ಎಂದು ಅರ್ಥ. ಯೇಸು ಪ್ರಭುವನ್ನು ಪ್ರೀತಿಸದೇ ಇರುವವನು, ಯೇಸುವನ್ನು ತನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿಕೊಳ್ಳದೇ ಇರುವವನು ಈಗಾಗಲೇ ಶಾಪಗ್ರಸ್ತನಾಗಿದ್ದಾನೆ. ಮಾರಾನಾಥ, ಪ್ರಭುವಿನ ಎರಡನೆಯ ಬರುವಿಕೆ ಸಮೀಪದಲ್ಲಿದೆ. ಈ ಶುಭ ಸಂದೇಶ ಲೋಕದ ಕಟ್ಟ ಕಡೆಯವರೆಗೂ ಸಾರಲ್ಪಡಬೇಕು. ಅಂತ್ಯ ಬರುವುದು ಅನಂತರವೇ ಪ್ರಭು ಯೇಸು ಬರುವುದು. ನಾವು ಯೇಸು ಬರ್ತಾರೆ ಅಂತ ಅವರ ಎರಡನೆಯ ಬರುವಿಕೆಗೆ ಕಾದು ಕುಳಿತಿರುವ ನಾವು ಅವರು ಕೊಟ್ಟ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಯುತವಾಗಿ ನಡೆಸಿಕೊಂಡು ಹೋಗಬೇಕಾಗಿದೆ. ಅದಕ್ಕಾಗಿ ಯೇಸು ಯಾವುದು ಪಾಪ, ಯಾಕೆ ಅವರು ಶಾಪಗ್ರಸ್ತರಾಗಿದ್ದಾರೆ? ಯೇಸುವನ್ನು ಅರಿತುಕೊಳ್ಳದೇ ಇರುವುದು, ಯೇಸುವನ್ನು ಪ್ರೀತಿಸದೇ ಇರುವುದು, ಯೇಸುವನ್ನ ರಕ್ಷಕನನ್ನಾಗಿ ಸ್ವೀಕರಿಸಿಕೊಳ್ಳದೇ ಇರುವುದೇ ಪಾಪ. ಅವರು ಶಾಪಗ್ರಸ್ತರಾಗಿದೆ. ಯೋಹಾನ 8ನೇ ಅಧ್ಯಾಯ ವಚನ 31 ಮೇಲ್ಪಟ್ಟು ಫರಿಸಾಯರೊಟ್ಟಿಗೆ ಮಾತನಾಡುವಾಗ ಯೇಸು ಹೇಳ್ತಾರೆ, ಪಾಪ ಮಾಡುವವನು ಸೈತಾನನ ಮಗ, ಅವನು ಪಾಪಕ್ಕೆ ಗುಲಾಮನಾಗಿದ್ದಾನೆ, ಅವನು ದೇವರ ಮನೆಯಲ್ಲಿ ಶಾಶ್ವತವಾಗಿ ಇರುವಂತಿಲ್ಲ ಎಂದು ಹೇಳುವಾಗ ಅವ್ರು ಹೇಳ್ತಾರೆ, ನಾವು ಅಬ್ರಹಾಮನ ವಂಶಜವರು, ನಾವು ಮೋಶೆಯ ನಿಯಮವನ್ನ ಪಾಲನೆ ಮಾಡುವವರು, ನೀನು ಹೇಗೆ ನಮ್ಮನ್ನ ದಾಸತ್ವದಲ್ಲಿದ್ದೀರಾ ಅಂತ ಹೇಳ್ತೀಯ, ನಮಗೆ ನೀನು ಬಿಡುಗಡೆ ಕೊಡ್ತೀಯ ಅಂತ. ಹಾಗೇಸು ಹೇಳ್ತಾರೆ, ನನ್ನ ವಾಕ್ಯ ನಿಮಗೆ ಹಿಡಿಸದ ಕಾರಣ ನೀವು ನನ್ನನ್ನು ಕೊಲ್ಲಲು ಅವಣಿಸುತ್ತೀರಿ. ಅವರಿಗೆ ಯೇಸುವನ್ನು ಸ್ವೀಕರಿಸಿಕೊಳ್ಳಲು ಸಾಧ್ಯವಾಗದೇ ಇದ್ದ ಕಾರಣ, ಯೇಸುವಿನ ವಾಕ್ಯವನ್ನು ಸ್ವೀಕರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ರಕ್ಷಕನನ್ನೇ ಅವರು ಕೊಂದು ಹಾಕಿದರು. ಆದ ಕಾರಣ ನೀವಿನ್ನು ಪಾಪದಲ್ಲಿ ಮುಳುಗಿದ್ದೀರಿ. ಪಾಪದಲ್ಲಿ ಮುಳುಗಿರೋದಂದ್ರೆ ನಾವು ತಿಳಿದಿರೋ ಮಟ್ಟಿಗೆ ಕುಡಿಯುವುದು, ಕಳ್ಳತನ ಮಾಡುವುದು, ವ್ಯಭಿಚಾರ ಮಾಡುವುದು, ಇದೆಲ್ಲ ಪಾಪ ನಿಜ. ಈ ಪಾಪಗಳಿಗೆಲ್ಲ ಕ್ಷಮೆ ಉಂಟು. ಪಶ್ಚಾತ್ತಾಪ ಪಟ್ಟು ದೇವರ ಕಡೆ ನಾವು ಮನ ತಿರುಗಿ ಕ್ಷಮೆಯನ್ನು ಹೊಂದಿಕೊಳ್ಳುತ್ತೇವೆ. ಯೇಸು ರಕ್ತ ನಮ್ಮನ್ನು ಕ್ಷಮಿಸುತ್ತದೆ. ಪಾಪಿಗಳಾಗಿದ್ದ ನಾವು ಯೇಸುವಿನ ರಕ್ಷಣೆಯ ಮೂಲಕ ಪರಿಶುದ್ಧರಾಗಿ ಬಂದಿದ್ದೇವೆ. ಆದರೆ ಯೇಸುವನ್ನು ಅರಿತುಕೊಳ್ಳದೆ ಯೇಸುವನ್ನು ಬಹಿಷ್ಕರಿಸುವವನು, ಯೇಸುವನ್ನು ಧಿಕ್ಕರಿಸುವವನು, ದೇವರ ವಾಕ್ಯವನ್ನು ದೂಷಿಸುವವನು ಶಾಪಗ್ರಸ್ತನು, ಅವನಿಗೆ ಧಿಕ್ಕಾರ, ಅಯ್ಯೋ ಕೇಡು. ಅದಕ್ಕೆ ಯೇಸು ಹೇಳಿದ್ರು ಯೋಹಾನ 5:39 ಪವಿತ್ರ ಗ್ರಂಥದಿಂದಲೇ ನಮಗೆ ನಿತ್ಯ ಜೀವ ಲಭಿಸುತ್ತದೆ ಎಂದು ಅದರಲ್ಲೇ ನೀವು ಪರಿಶೀಲನೆ ಮಾಡುತ್ತೀರಿ. ಚೆನ್ನಾಗಿ ಧರ್ಮಶಾಸ್ತ್ರವನ್ನು ಓದುತ್ತೀರಿ. ಆ ಧರ್ಮಶಾಸ್ತ್ರ ನನ್ನ ಕುರಿತೇ ಹೇಳುತ್ತದೆ, ಆದರೂ ನಿಮಗೆ ಜೀವವನ್ನು ಪಡೆದುಕೊಳ್ಳಲು ನನ್ನ ಬಳಿಗೆ ಬರಲು ನೀವು ಸಿದ್ಧರಾಗಿಲ್ಲ ಎಂದು ಯೋಹಾನ 5:39 ಫರಿಸಾಯರು ಧರ್ಮಶಾಸ್ತ್ರಿಗಳನ್ನು ಖಂಡಿಸುವುದನ್ನು ನಾವು ನೋಡುತ್ತೇವೆ. ಆದ ಕಾರಣ ಯೇಸುವಿನ ಎರಡನೇ ಬರುವಿಕೆಗೆ ಸಿದ್ಧರಾಗಿರುವ ನಾವು, ಯೇಸುವನ್ನು ಸಂಪೂರ್ಣವಾಗಿ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡಿರುವ ನಾವು, ಸಕಲ ವಿಧವಾದ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಪ್ರಭು ಯೇಸು ಪರಿಶುದ್ಧನಾಗಿರುವಂತೆ ನಾವು ಸಹ ಪರಿಶುದ್ಧವಾದ ಜೀವನವನ್ನು ನಡೆಸಿಕೊಳ್ಳಲು ಬೇಕಾದ ಕೃಪಾಶೀರ್ವಾದ ನಮಗೆ ಲಭಿಸಲಿ. ಲೋಕಾಂತ್ಯದವರೆಗೂ ಈ ಸುವಾರ್ತೆ ಸಾರಲ್ಪಡುವಂತೆ ಅದಕ್ಕಾಗಿ ಪ್ರಾರ್ಥಿಸೋಣ, ಶ್ರಮಿಸೋಣ, ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ. ನಾವು ಅದಕ್ಕಾಗಿ ದೇವರ ರಾಜ್ಯಕ್ಕಾಗಿ ದುಡಿಯೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸಿದ್ರು ಪ್ರತಿಯೊಬ್ಬ ಸಹೋದರರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪಾಪ ಮಾಡುವವನು ಸೈತಾನನ ಮಗ, ಪಾಪ ಮಾಡುವವನು ಸೈತಾನನಿಗೆ ಗುಲಾಮನಾಗಿದ್ದಾನೆ. ಆ ದಾಸತ್ವದಿಂದ ನಮ್ಮನ್ನು ಬಿಡುಗಡೆ ಮಾಡಲು ಪ್ರಭು ಯೇಸು ಈ ಲೋಕಕ್ಕೆ ಬಂದದ್ದು. ನರಪುತ್ರನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನೀವು ನಿಜವಾಗಿಯೂ ಸ್ವತಂತ್ರರು. ಯೇಸುವಿನ ಆ ಒಂದು ರಕ್ಷಣೆ, ಆ ಬಿಡುಗಡೆ, ಆ ಜೀವೋದ್ಧಾರ ನಮ್ಮಲ್ಲಿಯೂ ನಮ್ಮ ಕುಟುಂಬದಲ್ಲಿಯೂ ಪರಿಪೂರ್ಣವಾಗಿ ಕಾರ್ಯ ಮಾಡಲಿ. ಇನ್ನು ಯಾರೆಲ್ಲ ಯೇಸುವನ್ನು ಅರಿತುಕೊಳ್ಳದೆ, ಧರ್ಮಶಾಸ್ತ್ರದ ಗಂಧವೇ ಇಲ್ಲದೆ, ಯೇಸುವಿನ ಕುರಿತು ಅರಿವೇ ಇಲ್ಲದೆ ಕತ್ತಲೆಯಲ್ಲಿ, ಅಜ್ಞಾನದಲ್ಲಿ, ಪಾಪದಲ್ಲಿ, ಶಾಪದಲ್ಲಿ ಮುಳುಗಿದ್ದಾರೋ ಅವರೆಲ್ಲರ ಬಿಡುಗಡೆಗಾಗಿ ಪ್ರಾರ್ಥಿಸೋಣ. ಪವಿತ್ರಾತ್ಮರು ಬಂದಾಗ ಪಾಪ ಪುಣ್ಯದ ಅರಿವನ್ನು ನಿಮಗೆ ಮೂಡಿಸುವರು. ಯೇಸುವನ್ನು ಅರಿತುಕೊಳ್ಳದೇ ಇರುವುದೇ ಪಾಪ, ಯೇಸುವನ್ನು ಬಿಟ್ಟಗಲುವುದೇ ಪಾಪ. ಪವಿತ್ರಾತ್ಮರ ಬಿರುಗಾಳಿ ಇಡೀ ಲೋಕದ ಮೇಲೆ ಮತ್ತೊಂದಾವರ್ತಿ ಚಲಿಸಲ್ಪಡಲಿ. ಎಲ್ಲರೂ ಯೇಸುವೆ ಏಕೈಕ ರಕ್ಷಕ ಎಂದು ಅರಿತುಕೊಳ್ಳುವಂತೆ ಅವರ ಮನೋನೇತ್ರಗಳು ತೆರೆಯಲ್ಪಡಲಿ. ದೇವರ ವಾಕ್ಯ ಪ್ರಪಂಚದ ಕಟ್ಟ ಕಡೆವರೆಗೂ ಸಾರಲ್ಪಡುವಂತೆ ಅದಕ್ಕಿರುವ ಎಲ್ಲ ತಡೆಗಳು ಬಿಡುಗಡೆಯಾಗಲಿ. ನಾವು ಸಹ ನಮ್ಮ ನಡೆ, ನುಡಿ, ಜೀವಿತದ ಮೂಲಕ ಜೀವಂತ ಶುಭ ಸಂದೇಶಗಳಾಗಿ ನಾಶನದಲ್ಲಿರುವ ಆತ್ಮಗಳನ್ನು ದೇವರ ರಾಜ್ಯಕ್ಕೆ ತರುವ ಸಾಧನಗಳಾಗಿ ಮಾರ್ಪಡಿಸುವಂತೆ ಪಂಚಶತಮದ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.